ಕತೆ ಹೇಳ ಈ ಒಂದು ಟೈಟಲಲ್ಲೇ ಕತೆ ಏನು ಅಂತ ಕಂಪ್ಲೀಟ್ ಕತೆನೇ ಇದೆ ಟೈಟ್ಲಲ್ಲಿ. ಬಟ್ ಆ ಸಿನಿಮಾ ನೋಡಾದ್ಮೇಲೆ ಆ ಕತೆ ಆ ಟೈಟಲ್ ಯಾಕೆ ಅಂತ ಅರ್ಥ ಆಗೋದು. ಯಾಕೆಂದರೆ ಈ ಹಾರರ್ ಆ್ಯಂಥಾಲಜಿ ಅನ್ನೋ ಸಬ್ಜೆಕ್ಟ್ನ ನಾವು ಚೂಸ್ ಮಾಡಿದ್ದೇನೆ ಬಂದು ಈ ಹಾರರ್ ಅನ್ನೋ ಕ್ಯಾಟಗರಿಗೆ ಆಡಿಯನ್ಸ್ ಇದ್ದೇ ಇದೆ. ಯಾಕೆಂದರೆ ಒಂದು ಕಮರ್ಷಿಯಲಿಂದ ಒಂದು ಮಾಸು, ಕ್ಲಾಸು, ಲವ್ ಸ್ಟೋರಿ ಇಷ್ಟಪಡುವಂಥವ್ರು, ರೌಡಿಸಮ್ ಇಷ್ಟಪಡುವಂಥವ್ರು, ಫ್ಯಾಮಿಲಿ ಸ್ಟೋರಿ ಇಷ್ಟಪಡೋ ಎಲ್ಲದ್ರದ್ದು ಮಧ್ಯದಲ್ಲಿ ಹಾರರ್ ಅನ್ನೋದು ಜಮಾನದಿಂದನೂ ತನ್ನ ಇದನ್ನು ಉಳಿಸ್ಕೊಂಡೇ ಬಂದಿದೆ ಈ ಒಂದು ಕ್ಯಾಟಗರಿ. ನೋಡ್ಬೋದು, ಯಾವುದೇ ಒಂದು ಒಳ್ಳೆ ಕತೆ ಇರೋಂಥ ಹಾರರ್ ಸಿನಿಮಾ ಇಲ್ಲಿವರೆಗೂ ಸೋತಿಲ್ಲ. ಸೊ ಆ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಸಿನಿಮಾ ಹಾರರ್ ಇದಕ್ಕೆ ಕೈ ಹಾಕೋಣ ಅಂತೇಳಿ ಶುರು ಮಾಡಿದ್ದು. ಬಟ್ ಇಲ್ಲಿ ಸ್ಪೆಷಲ್ ಆಗಿರಬೇಕು ನಮ್ಮ ಸಿನಿಮಾ. ಯಾಕೆಂದರೆ ವರ್ಷಕ್ಕೆ 20ರಿಂದ 30 ಹಾರರ್ ಸಿನಿಮಾಗಳು ಬರುತ್ತೆ. ಸೊ ಸ್ಪೆಷಲ್ ಆಗಿರಬೇಕು. ಸೊ ಸ್ಪೆಷಲಾಗಿ ಏನು ಮಾಡಬೇಕು ಅಂತ ಕೂತು ಯೋಚನೆ ಮಾಡಿದಾಗ ಈ ಹಾರರ್ ಆ್ಯಂಥಾಲಜಿ ಅನ್ನೋದು ಒಂದು ಸ್ಟ್ರೈಕ್ ಆಯಿತು ತಲೆಗೆ. ಈ ವಿಷಯ ಶುರುವಾಗಿದ್ದು ಕೂಡ ನಾನು ಸಕಲೇಶ್ಪುರದಲ್ಲಿ ನಾನು ನನ್ನ ಫ್ರೆಂಡ್ಸ್ದೆಲ್ಲ ಕೂತು ಒಂದ್ಸಲಿ ಒಂದು ರೆಸಾರ್ಟ್ಗೆ ಹೋಗಿದ್ದಾಗ ಹಿಂಗೆ ಮಧ್ಯರಾತ್ರಿ ಒಂದು ಗಂಟೆಗೆ ಹಿಂಗೆ ಯಾರೋ ಒಂದು ಟಾಪಿಕ್ ಶುರು ಮಾಡಿದ್ರು. ಇಲ್ಲ ಹಿಂಗಾಯ್ತು ನಮ್ಮ ಊರಲ್ಲಿ ಅನ್ನೋ ಥರ ಒಂದು ಶುರು ಮಾಡಿದ್ರು. ಸರಿ, ಅಲ್ಲಿ 3-4 ಜನ ಇದ್ವಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಶುರು ಮಾಡಿದ್ರು, ಇನ್ನೊಂದು ಮಾಡಿದ್ರು. ಬೆಳಗ್ಗೆ 6 ಗಂಟೆವರೆಗೂ ಮಾತಾಡ್ತಾನೆ ಇದ್ದೀವಿ. ಆ ಒಂದು ವಿಷಯನೇ ಒಬ್ಬರು ಒಂದೊಂದು ಕತೆ ಹೇಳ್ತಾ ಇರೋ ಒಂದು ವಿಷಯನೇ ಆ ಎಂಟರ್ಟೈನ್ಮೆಂಟಾಗಿ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಬೋರ್ ಆಗಲ್ಲ ಅನ್ನೋದು. ಸೊ ಇದು ಸಿನಿಮಾ ಅಂತ ಫೈನಲ್ ಮಾಡಿ ಶುರು ಮಾಡಿದ್ವಿ. ಸೊ ಶುರು ಮಾಡೋಕ್ಕೂ ಮುಂಚೆ ಒಂದು 15 ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ ಸರ್. ಒಂದು 15 ಸ್ಕ್ರಿಪ್ಟ್ ಮಾಡಿಕೊಂಡು ಬೆಟರಾಗಿ ಯಾವ ಚೂಸ್ ಮಾಡೋದು 5 ಕತೆಗಳನ್ನ ಅಂತ ಹೇಳಿ ಚೂಸ್ ಮಾಡ್ಕೊಂಡು ಹೋಗಿ ಸೊ ಫೈನಲ್ ಆಗಿ ಈಗ ಸಿನಿಮಾ ಒಂದು ಕತೆ ಹೇಳ 5 ಕತೆಗಳ ಸಮೇತ ರೆಡಿ ಇದೆ. ಇನ್ನು ಸಿನಿಮಾ ಟ್ರೈಲರ್ ನೋಡಿದಾಗ ಏನು ಅನಿಸಿದ್ದು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಬಹುತೇಕ ಸಿನಿಮಾಗಳು ಈಗಾಗಲೇ ಬಂದಿವೆ. ಟ್ರಿಪ್ ಹೋಗೋದು, ಟ್ರಿಪ್ಪಲ್ಲಿ ಹೋಗಿ ಏನೋ ಮಿಸ್ ಆಗೋದು ಅಥವಾ ಏನೋ ಒಂದು ಹಾರರ್ ಒಂದು ಟಚ್ ಬರೋದು ಅದೆಲ್ಲ ಬರ್ತದೆ. ಬಟ್ ಈ ಸಿನಿಮಾದಲ್ಲಿ ಯಾವ ರೀತಿ ಹೇಳ್ಕೊಂಡು ಹೋಗುತ್ತೆ ಕತೆ? ಹಾಂ ಸರ್, ಅದೇ ಈ ಸಿನಿಮಾದಲ್ಲಿ ಈ ಒಂದು ಮೈನ್ ಕೀ ಚಾಪ್ಟರ್ ಅಂತ ಇದೆ. ಈ ಕೀ ಚಾಪ್ಟರ್ ಬಂದು ತಾಂಡವು, ಸೋಮಣ್ಣ, ಪ್ರತೀಕು, ಪ್ರಿಯಾಂಕಾ ಮತ್ತು ತಾರಾ ಈ ಕಲಾವಿದರು ಆ್ಯಕ್ಟ್ ಮಾಡಿರೋದು. ಈ ಒಂದು ಕೀ ಚಾಪ್ಟ್ರು ಮಿಕ್ಕಿದ 4 ಉಪಕಥೆಗಳನ್ನ ನರೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಕೀ ಚಾಪ್ಟ್ರಲ್ಲಿರೋಂಥ 5 ಜನ ಮೇನ್ ಕ್ಯಾರೆಕ್ಟರ್ಗಳು ಅಂತ ಏನು ಬರ್ತಾರೆ, ಈ 5 ಜನ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ. ಸೊ ಇದು ಒಂದು ಕತೆ ಹೇಳ ಅಂತ. ಸೊ ಇವರು ಜರ್ನಿ ಅಲ್ಲಿ ಹೋಗಿ ಸ್ಟೇ ಆಗುವಂಥದ್ದು ಫೈನಲಿ ಇವರು ಏನು ಹೋಗಿದ್ರಲ್ಲ ಇವ್ರದ್ದೊಂದು ಕತೆ ಆಗುತ್ತೆ ಲಾಸ್ಟಲ್ಲಿ. ಸೊ ಈ ಥರ ಹೋಗೋದ್ರಿಂದ ಒಂದು ಟ್ರೆಕ್ಕಿಂಗ್ ಆಗ್ಬೋದು ಅಥವಾ ಜರ್ನಿ ಆಗ್ಬೋದು. ಈಗ ನಾವು ಟ್ರೈಲರಲ್ಲಿ ಏನು ತೋರಿಸಿದ್ವಿ ಪ್ರತಿಯೊಂದಕ್ಕೂ ಫಿಲಮಲ್ಲಿ ಗೊತ್ತಾಗ್ಬಿಡ್ತೇವೆ ಫಿಲಮ್ ನೋಡಿದ್ಮೇಲೆ ಇದು ವಿಷಯ ಅನ್ನೋ ಥರ. ಹಾರರ್ ಆಂಥಾಲಜಿ ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ ಸರ್? ಹಾರರ್ ಆ್ಯಂಥಾಲಜಿ ಅನ್ನೋದು ಫಸ್ಟು ಕೇಳ್ತಾ ಇರ್ತಾರಲ್ಲ, ಏನಕ್ಕೆ ಹಾರರ್ ಆ್ಯಂಥಾಲಜಿ, ಫಸ್ಟ್ ಟೈಮ್ ಏನದು ಅನ್ನೋ ವಿಷಯ. ಸರ್, ಆ್ಯಂಥಾಲಜಿ ಅನ್ನೋದು ಒಂದು ಕತೆಗಳ ಸಮಗ್ರ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಒಂದಷ್ಟು ಕತೆಗಳನ್ನ ಸೇರಿ ಒಂದು ಕಡೆ ಪ್ರೆಸೆಂಟ್ ಮಾಡೋವಂಥದ್ದು. ಈ ಹಾರರ್ ಆ್ಯಂಥಾಲಜಿಗೆ ಈ ವಿಷಯಕ್ಕೆ ಬಂದರೆ 5 ಕತೆಗಳು ಹಾರರ್ ಕತೆಗಳೇನೆ. ನಮ್ಮದ್ರಲ್ಲಿರೋದು 5 ಕತೆ ಹಾರರ್ ಕತೆಗಳು. ಈ ಮೈನ್ ಕೀ ಚಾಪ್ಟರ್ ಅಂತ ಏನು ಹೇಳಿದ್ನಲ್ಲ, ಇದು ಹಾರರ ಥ್ರಿಲ್ಲರ ಅನ್ನೋದು ಲಾಸ್ಟಲ್ಲಿ ಡಿಸೈಡ್ ಆಗುತ್ತೆ. ಸೊ ಈ 3ಕ್ಕಿಂತ ಹೆಚ್ಚಾಗಿರೋವಂಥದ್ದನ್ನ ಆ್ಯಂಥಾಲಜಿ ಅಂತಲೇ ಹೇಳೋದು. 3 ಕತೆ ಇದ್ರೂ ಕೂಡ ಅದು ಆ್ಯಂಥಾಲಜಿ ಬರಲ್ಲ. 3ಕ್ಕಿಂತ ಹೆಚ್ಚಿನ ಕತೆಗಳು ಹಾರರ್ ಆ್ಯಂಥಾಲಜಿ ಅಂತ ಬರುತ್ತೆ. ಸೊ ಈ ಒಂದು ಕತೆ ಹೇಳ ಹಾರರ್ ಆ್ಯಂಥಾಲಜಿ ಅಂತೇಳಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಟ್ರೆಕ್ಕಿಂಗ್ ಬಂದಾಗ ಅಲ್ಲಿ ಒಂದು ದೆವ್ವದ ಕಾಡ ಶುರು ಆಗುತ್ತಾ ಅಥವಾ ಅವ್ರ ಕತೆಗಳನ್ನ ಸಿನಿಮಾದಲ್ಲಿ ಹೇಳ್ಕೊಳ್ಳೋಂಥ ಒಂದು ಅಂದರೆ ಸರ್, ಈಗ 5 ಜನ ಏನಿದಾರಲ್ಲ ಇವರು ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ. ಆ ಕತೆ ಪಾತ್ರಗಳೇ ಬೇರೆ. ಆ ಉಪಕಥೆಗಳೆಲ್ಲ ನಮ್ಗೆ ಆಲ್ಮೋಸ್ಟ್ 18ರಿಂದ 20 ನಿಮಿಷ ಅದೇ ಇರುತ್ತೆ. ಆ್ಯಂಡ್ ಈವನ್ ಆ ವಿಷಯ ಬಂತಂದ್ರೆ ಅದು ಮೈನ್ ಕತೆ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ನೋಡಬೇಕಾಗುತ್ತೆ. ಟ್ರೈಲರ್ನ ನೋಡಿದೆ, ತುಂಬ ಎಲ್ಲ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್. ಅವರ ಒಂದು ವೇಷಭೂಷಣ ನೋಡಿದ್ರೆ ತುಂಬ ಡಿಫ್ರೆಂಟ್ ಅನ್ಸುತ್ತೆ. ಯಾವ ರೀತಿ ಅದನ್ನ ಸ್ಕೆಚ್ ಮಾಡಿದ್ದು ನೀವು? ಸರ್, ಅದೇ ಹೇಳಿದ್ನಲ್ಲ, 15 ಕತೆಗಳು ಫಸ್ಟ್ ಚೂಸ್ ಮಾಡಿದ್ದು. ಈಗ ಎಲ್ಲ ಥರ ಕ್ಯಾಟಗರಿ ಆಡಿಯನ್ಸ್ಗೂ ಇಷ್ಟ ಆಗ್ಬೇಕು ಫಿಲಮು. ಈಗ ಹೆಂಗೆ ಅಂದರೆ, ಈಗ ಒಬ್ಬರು ಬಂದು ಫಿಲಮ್ ನೋಡಿದ್ರು ಅಂದರೆ ಪಕ್ಕ ಇದ್ರಲ್ಲಿ ಏನೋ ಒಂದು ಇಷ್ಟ ಆಯಿತು ಅನ್ನೋ ಥರದ್ದು ಫಸ್ಟ್ ಬರಬೇಕು ಅಂತ ಗ್ರಾಫ್ ಶುರು ಮಾಡ್ಕೊಂಡಿದ್ದು. ಈಗ ಹಳ್ಳಿ ಸೊಗಡು ಅಂತ ಬಂತು ಅಂದರೆ ನನ್ನ ನಾಟಕದ ಕತೆದು ಒಂದಿದೆ. ಆ್ಯಂಡ್ ಅದ್ರದ್ದು ಒಂದು ಸ್ಪೆಷಲ್ ಇದೆ, ಅದು ಹೇಳ್ತೀನಿ. ಈಗ ಸ್ಟಾರ್ಟಿಂಗ್ ಬಂತು ಅಂದರೆ ಒಂದು ಹೌಸ್ ವೈಫ್ ಮೇಲೆ ಹೋಗುತ್ತೆ. 2ನೇ ಕತೆ ಬಂದು ಒಂದು ಮಗು ಮೇಲೆ ಹೋಗುತ್ತೆ. 3ನೇ ಕತೆ ಬಂದು ಒಂದು ಲವ್ ಸ್ಟೋರಿ ಮೇಲಿದೆ. ಅದು ಕೊನೆ ಕತೆ ಬಂದು ಒಂದು ಭಕ್ತ ಪ್ರಹ್ಲಾದ ನಾಟಕದ ಎಪಿಸೋಡ್ಸ್ ಥರ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇದು ಅದೇ ಎಲ್ಲ ಥರ ಜಾನರ್ವರೆಗೂ ಇಷ್ಟ ಆಗಬೇಕು ಅಂತ ನಾವು ಫಿಲಮ್ ಈಗ ಆಲ್ರೆಡಿ ಒಂದು 70-80 ಜನಕ್ಕೆ ತೋರಿಸಿದ್ದೀವಿ. ಸ್ವಲ್ಪ ಏನಾರು ಕರೆಕ್ಷನ್ಸ್ ಇದ್ದರೆ ಮಾಡ್ಕೊಳ್ಳೋಣ ಅಂತೇಳಿ ನೋಡೋಣ ಅಂತ ತೋರಿಸಿದ್ವಿ. ಆಲ್ಮೋಸ್ಟು 40 ವರ್ಷದ ಮೇಲ್ಗಡೆ ಇರೋರು ತುಂಬ ಇಷ್ಟಪಡ್ತಾ ಇದ್ದಾರೆ ಫಿಲಮ್ನ, ಬಿಕಾಸ್ ಅದು ನಾಟಕದ ಎಪಿಸೋಡ್ ಇರೋದ್ರಿಂದ. ಯಾಕೆಂದರೆ ಆ ಎಪಿಸೋಡಲ್ಲಿ ಒಂದು ವಿಷಯ ಹೇಳಿದ್ದೀವಿ. ಸ್ವಲ್ಪ ಹಳಬ್ರನ್ನೆಲ್ಲ ವಿಚಾರಿಸಿ ತಿಳ್ಕೊಂಡು ಈ ಭಕ್ತ ಪ್ರಹ್ಲಾದ ನಾಟಕ ಎಲ್ಲೂ ಆ್ಯಕ್ಟ್ ಮಾಡಲ್ಲ.
ಅಂದರೆ ಈಗ ಸ್ಟೇಜ್ ಹಾಕಿ ಎಲ್ಲೂ ಮಾಡೋಕ್ಕೆ ಹೋಗಲ್ಲ. ಈ ಮಾಡೋಕ್ಕೆ ಹೋಗದೆ ಇರೋ ರೀಸನ್ ಏನು ಅನ್ನೋದನ್ನು ಸುಮಾರು ಕರ್ನಾಟಕ ಕೇರಳ ಎರಡು ಕಡೆಯಿಂದನೂ ವಿಷಯ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಸೇಮ್ ರೀಸನ್ನೇ. ಆ ರೀಸನ್ ಏನು ಅನ್ನೋದನ್ನ ನಮ್ಮ ಕಥೆಯಲ್ಲಿ ತೋರಿಸಿದ್ದೀವಿ. ಸೊ ಹಂಗಾಗಿ ಒಂದೊಂದು ಸ್ವಲ್ಪ ಈ ಥರ ವಿಷಯಗಳಿದ್ದಾಗ ಅದೇ ಅಲ್ವಾ ಕನ್ನಡದಲ್ಲಿ ಈಗ ಬೇರೆ ಥರ ಒಂದು ಪ್ರಾಜೆಕ್ಟ್ ಬಂತು ಅಂದರೆ ಅಫ್ಕೋರ್ಸ್ ನಮ್ಮದು ಬಜೆಟ್ ಎಲ್ಲ ಕಡಿಮೆನೇ ಇರುತ್ತೆ. ಬಟ್ ಆದ್ರೂ ನಾವು ತೋರಿಸೋ ಪ್ರೆಸೆಂಟೇಷನ್ಗಳು ಕಥೆಗಳು ಚೆನ್ನಾಗಿದೆ. ಮುಂಚೆಯಿಂದನೂ ಅದೇ ಕನ್ನಡದ ಪ್ಲಸ್ ಪಾಯಿಂಟ್ ಅಲ್ವಾ ಅದು. ಆ ಕಥೆಗಳನ್ನ ನಾವು ಚೆನ್ನಾಗಿ ಮಾಡ್ಕೊಂಡಷ್ಟು ಜನ ಇಷ್ಟಪಡ್ತಾರೆ ಅನ್ನೋದೊಂದು ವಿಷಯದ ಮೇಲೆ ಒಂದೊಂದು ಕಥೆಗಳನ್ನ ಒಂದೊಂದು ಥರ ಮಾಡ್ಕೊಂಡು ಹೋದ್ವಿ. ಈಗ ಒಂದು ಐನ್ಸ್ಟೀನ್ ಒಂದು ಕೋಟ್ ಅನ್ನು ಟ್ರೈಲರ್ನಲ್ಲಿ, ಅದು ಕತೆಗೆ ಯಾವ ರೀತಿ ಆಪ್ಟ್ ಆಗುತ್ತೆ ಸರ್? ಅದು ಕತೆಗೆ ಯಾವ ಥರ ಆ್ಯಪ್ಟ್ ಆಗುತ್ತೆ ಅಂದರೆ, ಅದೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದೊಂದು ಸೈನ್ಸ್ ಫಿಕ್ಷನ್ ಅನ್ನೋ ಥರ. ಸರ್ ಸೈನ್ಸ್ ಫಿಕ್ಷನ್ ಅಲ್ಲ ಅದು. ಆ ಐನ್ಸ್ಟೀನ್ ಕೋಟು ಕಥೆನಲ್ಲಿ ಅದೇ ಈಗ ಒಂದು ಕತೆ ಶುರು ಆಯಿತು ಅಂದರೆ, ಒಂದು ಹಾರರ್ ಕತೆ ಶುರು ಆಯಿತು ಅಂದರೆ ಕ್ಲೈಮ್ಯಾಕ್ಸಲ್ಲಿ ಅದು ಹಾರರ ಥ್ರಿಲ್ಲರ ಅನ್ನೋದು ಹಂಗೆ ಉಳ್ಕೊಂಡಿರುತ್ತೆ. ಇವ್ರು ಏನು ಡಿಸ್ಕಸ್ ಮಾಡ್ತಾರಲ್ಲ ಇವ್ರು ಹೇಳ್ತಾರೆ ಇಲ್ಲ ಅದು ಹಾರರ ಇಲ್ಲ ಥ್ರಿಲ್ಲರ ಅನ್ನೋದು ಇವ್ರು ಹೇಳ್ತಾರೆ. ಸೊ ಆ ಟೈಮಲ್ಲಿ ಬರುವಂಥ ಒಂದು ಸಂಭಾಷಣೆ ಅದು. ಆ ಟೈಮಲ್ಲಿ ಬರುವಂಥ ಸಂಭಾಷಣೆ ಅದು ಅದಕ್ಕಿಂತ ಮುಂಚೆ ಒಂದು ಕತೆ ಬಂದಿರುತ್ತಲ್ಲ. ಸೊ ಸಿನಿಮಾ ನೋಡ್ತಿದ್ದಂಗೆ ಇದಕ್ಕೆ ಅದು ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ಸೊ ಅದು ಕಥೆಯಲ್ಲಿ ಬರೋಂಥ ಒಂದು ಸಂಭಾಷಣೆ ಐನ್ಸ್ಟೀನ್ ತತ್ವ. ಅದೇ ಸರ್, ಒಂದು 5 ಕಥೆಯಲ್ಲಿ ಒಂದು 2-3 ಕಥೆಗಳು ರಿಯಲ್ ಬೇಸ್ಡ್ ಇದೆ. ಸ್ವಲ್ಪ 3ನೇ ಕತೆ ನಾವು ನಮ್ಗೆ ಬೇಕಾಗಿರೋ ಥರ ಒಂದು ಸ್ವಲ್ಪ ಆಲ್ಟರ್ ಮಾಡ್ಕೊಂಡಿದ್ದೀವಿ. ಆದರೆ ರಿಯಲ್ ಬೇಸ್ಡ್ ಅನ್ನೋದಕ್ಕಿಂತ ಸರ್ ಎಲ್ಲೋ ಕೇಳಿದ್ದು ಯಾರೋ ಹೇಳಿದ್ದು ಅಂತ ಹಂಗೆ ಅನ್ಕೊಬೋದು. ಎಲ್ಲೋ ಕೇಳಿದ್ದು ಯಾರೋ, ಯಾಕಂದರೆ ಭಕ್ತ ಪ್ರಹ್ಲಾದ ನಾಟಕ ಒಂದು ಒರಿಜಿನಲ್ ಆಗಿ ನಡೆದಿರೋ ಅಂಥದ್ದು. ಅದನ್ನು ಅಗೇನು ಒಂದು ಸ್ವಲ್ಪ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಕೆಲವು ಅಂಶಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಇನ್ನು 5 ಕಥೆಗಳೆಲ್ಲ ಹೋಗಿ ಒಂದು ಕೋಳಿ ವಿಷಯಕ್ಕೆ ಒಂದು ಕನೆಕ್ಟ್ ಆಗುತ್ತೆ ಅಂತ ಯಾವ ರೀತಿ ಇರುತ್ತೆ? ಕೋಳಿ ಯಾವ ರೀತಿ ಮೇಜರ್ ಆಗುತ್ತೆ ಸರ್? ಕೋಳಿ ಅನ್ನೋದು ಒಂದು ಎಲಿಮೆಂಟ್ ಇದರಲ್ಲಿ. ಆ ಕೋಳಿ ಈ ಕಥೆಯಲ್ಲಿ ಪಾತ್ರಧಾರಿ ಅನ್ನೋ ಥರನೂ ಹೇಳ್ಬೋದು. ಇಡೀ ಒಂದು ಕತೆ ಹೇಳ ವಿಷಯಕ್ಕೆ ಒಂದು ಪಾತ್ರಧಾರಿ, ಮೇಯ್ನ್ ಪಾತ್ರಧಾರಿ ಅಂತಲೂ ಹೇಳ್ಬೋದು. ಇನ್ನೊಂದು ಅದೊಂದು ಆ ಫಿಲ್ಮ್ ಕ್ಲೈಮ್ಯಾಕ್ಸಲ್ಲಿ ಇಷ್ಟೆಲ್ಲ ನಡೆದಿದ್ದು ಇದಕ್ಕೆ ಅನ್ನೋ ಥರ ಒಂದು ಇದು ಕೊಡುತ್ತೆ. ಸೊ ಹಂಗಾಗಿ ಕೋಳಿನ ಎಲ್ಲ ಕಡೆ ಪ್ರಮೋಷನಲ್ ಕ್ಯಾರಿ ಮಾಡ್ತಾ ಇದ್ದೀವಿ. ಇನ್ನು ತಾಂಡವ್ ಅವರ ಕ್ಯಾರೆಕ್ಟರ್ ಜೋಡಿ ಅಕ್ಕಿ ಒಂದು ನಂತರ ಒಂದು ಲವ್ಲಿ ಬಾಯ್ ಕ್ಯಾರೆಕ್ಟರ್ ಅವ್ರದ್ದು, ಈಗ ಒಂದು ಇದ್ದಕ್ಕಿದ್ದಂತೆ ಒಂದು ಹಾರರ್ ಜನರಿಗೆ ಹೇಳ್ಕೊಂಡು ಬಂದಿರಿ, ಯಾವ ರೀತಿ ಅವ್ರ ಪಾತ್ರ ಇರುತ್ತೆ? ಸರ್ ಅದೇ ನಾವು ತಾಂಡವ್ ಸರ್ನ ಚೂಸ್ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ, ಈಗ ಕತೆ ರೆಡಿ ಆಯಿತು ಎಲ್ಲ ಇತ್ತು. IT ಎಂಪ್ಲಾಯೀಸ್ ಅನ್ನೋ ಥರ 5 ಜನನ ನಾವು ತೋರಿಸ್ಕೊಂಡು ಹೋಗಿರೋದು. ಸೊ ಇಲ್ಲಿ ಲುಕ್ ವೈಸ್ ಸೂಟ್ ಆಗಬೇಕು ಅನ್ನೋ ಥರನೇ ಇದು ಮಾಡ್ತಾ ಇದ್ದು. ಆ್ಯಂಡ್ ಅವ್ರದ್ದು ಜೋಡಿ ಅಕ್ಕಿ ಸೀರಿಯಲ್ಲು ನಮಗೆ ಸ್ವಲ್ಪ ಭಾಳ ಇಷ್ಟ. ಸೊ ಎಲ್ಲ ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಮನೇಲೆಲ್ಲ. ಸೊ ಆ ಟೈಮಲ್ಲಿ ಇವರು ಆ್ಯಕ್ಟಿಂಗ್ ಬಗ್ಗೆ ಗೊತ್ತಿತ್ತು. ಇವ್ರು ಬರೀ ಜೋಡಿ ಅಕ್ಕಿ ಸೀರಿಯಲ್ ಬರೋಕ್ಕೂ ಮುಂಚೆಯಿಂದನೂ ಇವರು ರಂಗಭೂಮಿಯಲ್ಲೆಲ್ಲ ಭಾಳ ಚೆನ್ನಾಗೇ ಕಲಾವಿದರು ಇವರು. ಸೊ ಆ ಒಂದು ಇದರಲ್ಲಿ ಅವ್ರು ಯಾವ ಆ್ಯಕ್ಟಿಂಗ್ ಬೇಕಾದ್ರೂ ಮಾಡ್ತಾರೆ. ಅವರು ಯಾವ ಥರ ಕ್ಯಾರೆಕ್ಟರ್ ಬೇಕಾದ್ರೂ ಪ್ಲೇ ಮಾಡೋ ಕೆಪಾಸಿಟಿ ಇದೆ. ಸೊ ಹಂಗಾಗಿ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ಅವ್ರಿಗೆ ಹತ್ರ ಕತೆ ಹೇಳಿ ಅವರು ಸ್ವಲ್ಪ ಪ್ರಿಪೇರ್ ಆದರು ಆ ವಿಷಯಕ್ಕೆ. ಸೊ ಹಿಂಗಿರಬೇಕು ಅಂದರೆ ಯಾವ ಥರ ಇರ್ಬೋದು ಏನು ಎತ್ತ ಅನ್ನೋದು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟ್ರೈಲರ್ ನೋಡಿದಾಗ ಅನಿಸಿದ್ದೆ ಏನಂತಂದರೆ ಹೊಸ ಟೀಮು ಇಂಥ ಒಂದು ಅದ್ಭುತ ಒಂದು ಕಂಟೆಂಟ್ ಕೊಡ್ತಿದ್ದಾನೆ, ತುಂಬ ರಿಸರ್ಚ್ ಆಗಿರುತ್ತೆ. ಯಾವ ರೀತಿ ನಡ್ಕೊಂಡು ರಿಸರ್ಚ್ ಎಷ್ಟು ದಿನದ್ದು ಮತ್ತು ಯಾವ ರೀತಿ? ಸರ್ ಅದೇ ಈ ಆಂಥಾಲಜಿ ಮೇಲೆ ಮಾಡಬೇಕು ಅಂತ ಚೂಸ್ ಮಾಡಿದ್ದು ಒಂದು 4 ವರ್ಷದ ಹಿಂದೆ. ಸೊ ಈ ಜಾನರಲ್ಲಿ ಇನ್ನೂವರೆಗೂ ಬಂದಿಲ್ಲ. ಸೊ ಮಾಡಬೇಕು ಅಂತ ಚೂಸ್ ಮಾಡಿದ್ದು ತುಂಬ ಹಿಂದೆನೇ. ಅವಾಗಿಂದ ರಿಸರ್ಚ್ ಮಾಡ್ತಾ ಇದ್ವಿ. ಸೊ ಈಗ ಒಬ್ಬ ಆಡಿಯನ್ನು ಇವಾಗ ಇಡ್ಲಿ ಪೂರಿ ದೋಸೆ ಎಲ್ಲ ಇಟ್ಟಿದ್ದಾಗ ಯಾವ್ದಾರು ಒಂದು ಇಷ್ಟ ಆಗೇ ಆಗುತ್ತೆ. ಸೊ ಈ ಪ್ರಾಜೆಕ್ಟ್ ಈ ಥರ ನಾವು ಆಡಿಯನ್ಸ್ಗೆ ಏನೋ ಒಂದು ಟ್ರೀಟ್ ಕೊಟ್ಟಾಗ ಪಕ್ಕ ಇಷ್ಟ ಆಗುತ್ತೆ ಅನ್ನೋ ಥರ ರೀಸನಿಗೆ ಶುರು ಮಾಡಿದ್ವಲ್ಲ, ಅವಾಗಿಂದ ರಿಸರ್ಚ್ ಶುರು ಮಾಡಿದ್ವಿ. ಯಾಕೆಂದರೆ ಭಕ್ತ ಪ್ರಹ್ಲಾದ್ ಎಪಿಸೋಡ್ ಹೇಳಿದ್ವಲ್ಲ, ಸುಮ್ಮನೆ ಕೈ ಹಾಕೋಕ್ಕಾಗಲ್ಲ ಅಲ್ವಾ ಅದು. ನಾವೇನೋ ಒಂದು ತಪ್ಪು ತೋರಿಸೋದು ಆ ಥರ ಏನೋ ಪ್ರಾಬ್ಲಮ್ ಆಗೋದು. ತುಂಬ ದೊಡ್ಡ ಪೂಜಾರಿಗಳು ಇವ್ರ ಹತ್ರ ಎಲ್ಲ ಕೇಳಿ ಏನಕ್ಕೆ ಸ್ಟಾಪ್ ಆಗಿರೋದು, ನಿಜವಾಗ್ಲೂ ಸ್ಟಾಪ್ ಆಗಿದೆಯಾ ಅನ್ನೋದಂತೆಲ್ಲ ತಿಳ್ಕೊಂಡು ರಿಸರ್ಚ್ ಮಾಡಿ ಶುರು ಮಾಡಿದ್ದು. ಆ್ಯಂಡ್ ನಂದು ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏಕ್ದಮ್ ಕೈ ಹಾಕೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಒಂದು ಪ್ರೆಸೆಂಟೇಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಯಾವ ಥರ ವರ್ಕ್ ಆಗಬೇಕು, ನಮ್ಮ ಜನಕ್ಕೆ ಬೇಕಾಗಿರೋದು ಅದೊಂದೇ. ಕತೆ ಪಕ್ಕ ನಮ್ಮ ಕನ್ನಡದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಹಿಂದೆಯಿಂದನೂ ನಮ್ಮ ಸೀನಿಯರ್ಸ್ ಡೈರೆಕ್ಟರ್ಗಳು ಆಗ್ಬೋದು, ಫಿಲ್ಮ್ ಮೇಕರ್ಸ್ ಆಗ್ಬೋದು, ಎಲ್ಲ ಅದನ್ನೇ ಮಾಡಿರೋದು. ಸೊ ಪ್ರೆಸೆಂಟೇಷನ್ ವೈಸು ಸ್ವಲ್ಪ ಬೇರೆ ಥರ ಕಲರ್, ಎಲ್ಲರೂ ಅದೇ ಹೇಳ್ತಾ ಇರೋದು, ಕಲರ್ ಒಂದು ಸಿಯಾನ್ ಟಿಂಟ್ ಹೆಂಗೆ ಟ್ರೈ ಮಾಡಿದ್ರಿ ಅನ್ನೋ ಥರನೇ. ಸೊ ಒಂದು ಸ್ವಲ್ಪ ಬೇರೆ ಥರ ವಿಭಿನ್ನವಾಗಿ ಕೊಡೋಣ ಅಂತೇಳಿ ಈ ಥರ ಟ್ರೈ ಮಾಡಿದ್ವಿ. ಇನ್ನು ಒಂದು ಹಾರರ್ ಸಿನಿಮಾ ಶೂಟಿಂಗ್ ಅಂತಂದರೆ ಅಂದರೆ ನೀವು ಒಂದು ಸಕಲೇಶ್ಪುರ ಅಂತ ಜಾಗಗಳಲ್ಲಿ ಶೂಟ್ ಮಾಡಿದ್ರೆ, ಕೆಲವರು ಹೇಳ್ತಾರೆ ಇಂತಿಂಥ ಅನುಭವಗಳಾಯಿತು ಅಂತ. ಈ ಸಿನಿಮಾ ಶೂಟ್ ಮಾಡುವಾಗ ನಿಮ್ಗೆ ಏನಾದ್ರು ಅನ್ಸಿದೆ, ಫೀಲ್ ಆಗಿದೆ? ಸರ್ ಇದು ಪ್ರಮೋಷನ್ ಅಂತ ಅಲ್ಲ, ನಿಜವಾಗ್ಲೂ ಆ ಭಕ್ತ ಪ್ರಹ್ಲಾದದಲ್ಲಿ ಜಾಸ್ತಿ ಆಯ್ತು ಆ ಥರ ಸಿಚುವೇಶನ್. ಯಾಕೆಂದರೆ ಮಿಕ್ಕಿದ ಯಾರ ಕಥೆಗಳಲ್ಲಿ ಈ ದೆವ್ವ ತೋರಿಸಿ ಎದುರು ಥರ ಮಾಡೋಕ್ಕೆ ಹೋಗಿಲ್ಲ ನಾವು.
ಓಕೆ ಆ ಒಂದು ಫೀಲು, ಆ ಒಂದು ಕತೆ ಆ ಟ್ವಿಸ್ಟ್ಗಳಿಂದ ಅರ್ಥ ಆಗ್ತಾ ಹೋಗುತ್ತೆ. ಇದು ಮಾಡೋ ಟೈಮಲ್ಲಿ ಅಫ್ಕೋರ್ಸ್ ಸ್ಟೇಜೇ ಹಾಕಂಗಿಲ್ಲ ಭಕ್ತ ಪ್ರಹ್ಲಾದಾಗೆ, ಬಟ್ ನಾವು ಸ್ಟೇಜ್ ಹಾಕಿದ್ದೀವಿ. ಅದೊಂದು ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು. ಸೊ ನಾವು ಮಾಡ್ತೀರಾ ಸರಿನಾ ಅನ್ನೋದು. ಸೊ ಒಂದು ಪೂಜೆ ಮಾಡಿಸ್ಕೊಂಡೆಲ್ಲ ಇದೆಲ್ಲ ಮಾಡಿ ಶುರು ಮಾಡಿದ್ವಿ. 4 ದಿನ ರಾತ್ರಿ ಹೊತ್ತೇ ಶೂಟ್ ಮಾಡಿರೋದು. 4 ದಿನ ರಾತ್ರಿ ಹೊತ್ತೇ ಶೂಟ್ ಮಾಡಿರೋದು ಅದನ್ನು. ಆ ನೈಟ್ ಎಪಿಸೋಡ್ ನಾವೇನು ಮಾಡ್ತಾ ಇದ್ವಿ ಅದು ಬೇರೆ. ನಮ್ಮ ಕುಣಿಗಲಲ್ಲಿ ಮನವಳ್ಳಿ ಅಂತ ನಮ್ಮೂರು, ಅಲ್ಲಿ ನಾವು ಸೆಟ್ ಹಾಕೊಂಡಿದ್ದು. ಸ್ವಲ್ಪ ಊರಿಂದ ಹೊರಗಡೆ, ಡಿಸ್ಟರ್ಬ್ ಆಗಬಾರ್ದು ಫುಲ್ ಶೂಟಿಂಗ್ ಟೈಮಲ್ಲಿ ಅಂತೇಳಿ ಸ್ವಲ್ಪ ಊರಿಂದ ಹೊರಗಡೆ ಹಾಕ್ಕೊಂಡಿದ್ವಿ. ಆ ಜಾಗದಲ್ಲಿ ಫಸ್ಟ್ ದಿನ ಶೂಟಿಂಗೇ ಶುರು ಆಗಲಿಲ್ಲ ಸರ್. ಯಾಕೆಂದರೆ ನಾವು ಕೇಳ್ಕೊಂಬಂದಿದ್ರಲ್ಲ, ಅವರು ಹೇಳಿದ್ರು ಅದು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಅವರು ಹೇಳಿದ್ರು. ಸೊ ನಮಗೂ ಅದೇ ಭಯ ಆಯಿತು, ಹೆಂಗೆ ಏನು ಅಂತ. ಸೊ ಫಸ್ಟ್ ದಿನ ಶೂಟಿಂಗೇ ಶುರು ಆಗಲಿಲ್ಲ, ಎಲ್ಲ ವೇಸ್ಟು. ಸೊ ಸೆಕೆಂಡ್ ಡೇ ಶುರು ಮಾಡೋಣ ಅಂತೇಳಿ ನೀಟಾಗಿ ಪ್ರಿಪೇರ್ ಆಗಿ ಶುರು ಮಾಡಿದ್ವಿ. ಎಲ್ಲ ಟೆಕ್ನಿಷಿಯನ್ಸು ಮಂಕು, ಯಾರಿಗೂ ಏನೂ ಆ ಒಂದು ಎನರ್ಜಿನೇ ಇಲ್ಲ, ಏನೂ ಇದೇ ಮಾಡೋಕ್ಕಾಗ್ತಿಲ್ಲ ಅನ್ನೋ ಥರ. ಅವತ್ತಿನ ಬೆಳಗ್ಗೆನೇ ಹೋಗಿ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು, ಸೊ 3ನೇ ದಿನ ಟ್ರೈ ಮಾಡೋಣ ಅಂತೇಳಿ ಶುರು ಮಾಡಿದ್ವಿ. 4 ದಿನದಲ್ಲಿ ಆಗಬೇಕಾಗಿರೋ ಶೂಟಿಂಗು ಲಾಸ್ಟ್ 2 ದಿನದಲ್ಲಿ ಆಗೋಯ್ತು, ನೀಟಾಗಾಯಿತು. ಆ್ಯಂಡ್ ಆ ಆ್ಯಂಡ್ ಇನ್ನೊಂದು ವಿಷಯ, ಅದು ಕ್ಯಾರೆಕ್ಟರ್ ಬಂದು ಆ್ಯಕ್ಟ್ ಮಾಡಿರೋದು ನಾನೇ. ಅದು ಆ ಒಂದು ಕ್ಯಾರೆಕ್ಟ್ರು ಅದು ಸಿನಿಮಾದಲ್ಲಿದೆ. ಈಗ ಮೊನ್ನೆ ಪೋಸ್ಟರ್ ರಿಲೀಸ್ ಆಗಿದೆಯಲ್ಲ ಆ ಲುಕ್ಕು, ಆ ಕಿರೀಟ ಇರೋವರೆಗೂ ಒಂಥರ ಅನಿಸ್ತಾ ಇತ್ತು. ಕಿರೀಟ ಇಡ್ತಿದ್ದಂಗೆ ಅಲ್ಲಿ ಶಾರ್ಟ್ಸ್ ಕಂಪೋಸಿಷನ್ ಆಪೋಸಿಟ್ ಇರೋರು ನನಗೆ ಒದೆಯೋದು ಸ್ವಲ್ಪ ಈ ಥರದ್ದೆಲ್ಲ ಇತ್ತು. ಅವರು ಇಲ್ಲ ಬೇಡ ಇದು ಚೇಂಜ್ ಮಾಡ್ಬಿಡೋಣ ಅಂತೆಲ್ಲ ಹೇಳಿ ಮಾತಾಡಿಕೊಂಡು ಅಷ್ಟು ಭಯ ಆಗೋದು. ಇದು ಕಿರೀಟ ಇಟ್ಕೊಂಡು ಒಂದು 2 ಸೆಕೆಂಡ್ 3 ಸೆಕೆಂಡ್ ಕನ್ನಡಿ ಹಂಗೆ ನೋಡ್ತಾ ಇದ್ರೇ ಭಯ ಆಗ್ಬಿಡೋದು. ಏನೋ ಒಂಥರ ಮೈ ದುಮ್ಕೊಂಡಂಗೆ ಆ ಥರ ಎಲ್ಲ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ದೇವ್ರ ದಯ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಮುಗಿಸ್ಕೊಂಡಿದ್ದೀವಿ. ಆ್ಯಂಡ್ ಆ ಎಪಿಸೋಡ್ಸಿಂದ ಖಂಡಿತ ನಮ್ಮ ಸಿನಿಮಾಗೆ ಭಾಳ ಅಡ್ವಾಂಟೇಜ್ ಇದೆ ಅಂಥೇಳಿ. ಇನ್ನು ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳು ನೋಡಿದಾಗ ಒಂದನ್ಸಿದ್ದು ಏನಂದರೆ ಈ ಟೀಮ್, ಟೆಕ್ನಿಕಲ್ ಟೀಮ್ ತುಂಬ ರಿಸರ್ಚ್ ಮತ್ತು ಒಂದು ಕ್ವಾಲಿಟಿ ಅಂತ ಏನು ಹೇಳ್ತಿದ್ದಾರೆ ಸಿನಿಮಾದ ಟೀಮ್ ಅಂತ? ಸರ್ ಈ ಟೀಮ್ ಅಂತ ಬಂದಾಗ ಅಫ್ಕೋರ್ಸ್ ಈಗ ನಾನು ಹೊಸಬ ಅಂತ ಬಂದಾಗ ನಾನು ಎಲ್ಲ ಕಂಪ್ಲೀಟ್ ಹೊಸ ಟೀಮ್ನೇ ಹಾಕೊಂಡ್ರು ಅಷ್ಟು ಗೊತ್ತಿತ್ತು ವಿಷಯ ಅದು ಅವೆಲ್ಲ. ಯಾಕೆಂದರೆ ಪ್ರೀವಿಯಸ್ಸಾಗಿ ನನ್ನ ಫ್ರೆಂಡ್ ಅಮರ್ ಅಂತ ಅಟೆಂಪ್ಟ್ ಟು ಮರ್ಡರ್ ಡೈರೆಕ್ಟ್ರು, ಅವನ ಜೊತೆ ಎಲ್ಲ ಸ್ವಲ್ಪ ಓಡಾಡಿದ್ದೆ ಆ ಫಿಲಮ್ಗೆ. ಸೊ ಗೊತ್ತಾಗ್ತಾ ಇತ್ತು ಟೆಕ್ನಿಷಿಯನ್ಸ್ ಹೆಂಗೆ ಚೂಸ್ ಮಾಡೋದು ಅಂತ. ಆ ರೀಸನ್ಗೆ ಈಗ ನಮ್ಮ ಕೈಗೆ ಎಟಕ್ಬೇಕಲ್ಲ, ತುಂಬ ದೊಡ್ಡವ್ರನ್ನೂ ಟಚ್ ಮಾಡೋಕ್ಕಾಗಲಿಲ್ಲ. ಹಂಗಂತೇಳಿ ನಮಗೆಲ್ಲ ಗೊತ್ತಿರಬೇಕಲ್ಲ ಫಸ್ಟು, ನಾವು ತೀರಾ ಹೊಸಬ್ರನ್ನ ಕರ್ಕೊಂಡು ಬಂದು ಮಾಡೋಕ್ಕೆ. ಸೊ ಹಂಗಾಗಿ ಕಲ್ಯಾಣ ಅಂತೇಳಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ. ಕೀರ್ತನ್ ಪೂಜಾರಿ ಕ್ಯಾಮ್ರಾಮ್ಯಾನು, ಅವರು ಕರಮ್ ಚಾವ್ಲಾ ಅವ್ರ ಅಸಿಸ್ಟೆಂಟು. ಸೊ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್ ಅಂತ ಅನಿಸ್ತು ಅವ್ರ ವರ್ಕ್ಗಳೆಲ್ಲ ನೋಡಿದಾಗ. ಸೊ ಅವ್ರ ಹತ್ರ ಕಂಬೈನ್ ಆದ್ವಿ. ಅವರು ಕತೆ ಕೇಳ್ತಾ ಇನ್ವಾಲ್ವ್ ಆಗ್ತಾ ನಮ್ಮ ಟೀಮ್ ಅನ್ನೋ ಥರನೇ ಸೇರಿಕೊಂಡ್ರು. ಆಮೇಲೆ ಮ್ಯೂಸಿಕ್ ಅಂತ ವಿಷಯ ನಾವು ಶೂಟಿಂಗ್ ಮುಗಿಸೋವರೆಗೂ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಡಿಸೈಡೇ ಮಾಡಿರಲಿಲ್ಲ. ರೋಣದ ಬಕೇಶ್ ಮತ್ತು ಕಾರ್ತಿಕ್ ಅಂತ ಎಕ್ಸಲೆಂಟಾಗಿ ಮಾಡಿದ್ದಾರೆ BGM ಅಂತೂ. ಯಾಕೆಂದರೆ 5 ಕತೆ ಇರೋದ್ರಿಂದ ಒಂದೊಂದು ಕತೆಗೆ ಒಂದೊಂದು ಥರ ಥೀಮಲ್ಲಿ ಹೋಗ್ಬೇಕು ಅವರು. 5 ಬೇರೆ ಕತೆಗಳು. ಅದರಲ್ಲೂ ಈ ಫಸ್ಟ್ ಒಂದು ಸೈಲೆಂಟಾಗಿರಬೇಕು, ಒಂದು ಹಿಂಗ್ಸು ಒಂದು ಮನೆ ಈ ಥರನೇ ಹೋಗಬೇಕು. ಸೆಕೆಂಡ್ ಕತೆಯಲ್ಲಿ ಒಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಬರಬೇಕು. 3ನೇ ಕತೆ ಲವ್ ಸ್ಟೋರಿ. ಆ ಲವ್ ಸ್ಟೋರಿಗೆ ಥೀಮ್ ಬೇರೆ ಬೇಕು. ಹಾಗೇನು ಭಕ್ತ ಪ್ರಹ್ಲಾದ ನಾಟಕದ್ದು ಅಂತ ಬಂದಾಗ ಅವರು ಕೂಡ ಒಂದು 2-3 ನಾಟಕಗಳು ನೋಡಿ ಅಲ್ಲಿ ಯಾವ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ ಏನು ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಲೈವಲ್ಲಿ ಮಾಡಿಕೊಂಡು ಈ ಥರ ಎಲ್ಲ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ರು. ಅವರು ಕೂಡ ಈ ಗೌಸ್ ಪಿಯರ್ ಸರ್ ಅಂತ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಸುಮಾರು ವರ್ಷದಿಂದ ಇದ್ದರು. ಸೊ ಈ ಥರ ಒಂದು ಮಿಡಲ್ ರೇಂಜ್ ಟೆಕ್ನಿಷಿಯನ್ಸ್ನ ಚೂಸ್ ಮಾಡಿ ನಾವೆಲ್ಲ ಕತೆನ ಅವಾಗ ಡಿಸ್ಕಸ್ ಮಾಡ್ತಾ ಮಾಡಿದ್ದೆ ಸರ್. ಆ್ಯಂಡ್ ಎಡಿಟರ್ ಬಂದು ಪ್ರತೀಕ್ ಅಂತ, ಅವರು ಆ್ಯಡ್ ಎಡಿಟರಾಗಿ ವರ್ಕ್ ಮಾಡ್ತಾಯಿದ್ರು ಮುಂಚೆ. ಸೊ ಆ ಆ್ಯಡಲ್ಲೇ ಕಲರಿಂಗ್ ಇದೆಲ್ಲ ನಮ್ಗೆ ಭಾಳ ಇಷ್ಟ ಆಗಿತ್ತು. ಸೊ ನಮಗೂ ಬೇಕಾಯ್ತು, ನಾವು ಹುಡುಕ್ತಾ ಇದ್ದು ಇದೆ ಅಲ್ವಾ ಅಂತೇಳಿ ಚೂಸ್ ಮಾಡಿದ್ವಿ. ಇನ್ನು ಈ ವಾರ ಕೊನೆಗೆ ರಿಲೀಸ್ ಆಗ್ತಾಯಿದೆ ಸಿನಿಮಾ, ಪ್ರೇಕ್ಷಕರಿಗೆ ಅಥವಾ ಕನ್ನಡಿಗರಿಗೆ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಸರ್ ಮೊದಲನೇದಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿಕೊಂಡು ಒಂದು ಬರೀ ಪೋಸ್ಟರ್ಸಿಂದನೇ ನಮ್ಮದು ಬಿಗಿನಿಂಗಿಂದನೇ ಸ್ವಲ್ಪ ಸೌಂಡ್ ಆಗಿದ್ದು. ಅವೀಸ್ ಅವ್ರ ಪೋಸ್ಟರ್ ಡಿಸೈನರು, ಅಲ್ಲಿಂದ ಇಲ್ಲಿವರೆಗೂ ಜನಗಳು ಇವಾಗ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಟ್ರೈಲರ್ ಇಟ್ಟಾಗಿದೆ, ಈ ವಿಷಯದವರೆಗೂ ಭಾಳ ಚೆನ್ನಾಗಿ ಕರ್ಕೊಂಡ್ಬಂದಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಇನ್ವೆಸ್ಟರ್ಸು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಇದು ಬಂದು ಕ್ರೌಡ್ ಫಂಡಿಂಗ್ ಮೂವಿ. 23 ಜನ ಇನ್ವೆಸ್ಟರ್ಸ್ ಇದ್ದಾರೆ. ನನ್ನ ಪೇಟ ಸಿನಿ ಕೆಫೆ ಅಂತ ಒಂದು ಬ್ಯಾನರ್ ಎಲ್ಲ ಮಾಡಿಕೊಂಡು ಇವ್ರ ಹತ್ರ ಅಪ್ರೋಚ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು 23 ಜನದಲ್ಲೇ ಆಲ್ರೆಡಿ ಆಡಿಯನ್ಸ್ ಇದ್ದಾರೆ ಇವರು, 23 ಡಿಫ್ರೆಂಟ್ ಆಡಿಯನ್ಸು. ಸೊ ಅವರೆಲ್ಲ ಇಷ್ಟಪಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಂತು ಅಂದರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭರವಸೆ ಕೊಡ್ಬೋದು ನಾವು. ಆ್ಯಂಡ್ ಸಿನಿಮಾ ಎಲ್ಲ ರೆಡಿ ಆದಮೇಲೆ ದೀಪಕ್ ಗಂಗಾಧರ್ ಸಿನಿಮಾ ತೋರಿಸಿದ್ವಿ. ಅವರು ಹಂಚಿಕೆದಾರರಾಗಿ ಈಗ ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇದೇ ಶುಕ್ರವಾರ ರಿಲೀಸ್ ಆಗ್ತಿದೆ. ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಏನಕ್ಕೆ ನಾವು ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು ಅಂತ ಹೇಳ್ತೀವಿ ಅಂದರೆ,
ಒಂದು ಹೊಸ ಪ್ರಯತ್ನಗಳು ನಮಗೆ ಒಂದು ಬೆಂತಟ್ಟೋರು ಸಿಕ್ಕಿದಾಗಲೇ ನಮಗೆ ಇನ್ನು ನೆಕ್ಸ್ಟ್ ಬೇರೆ 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 ಥರ ಪ್ರಯತ್ನ ಮಾಡೋಕ್ಕಾಗೋದು. ಯೂಟ್ಯೂಬಲ್ಲಿ ಟ್ರೈಲರ್ ಇದೆ, ಟ್ರೈಲರ್ ನೋಡಿ. ನಿಮಗೆ ಇಂಟ್ರೆಸ್ಟ್ ಬಂತು ಅಂದರೆ ಖಂಡಿತ ಮೊದಲನೇ ವಾರದಲ್ಲೇ ನೋಡಿ, ನೆಕ್ಸ್ಟ್ ವೀಕಿಗೆಲ್ಲ ಆಪ್ಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್.